Hey guys, welcome back to my new vlog. This is Makil 03. Welcome back to this ವಿಚಾರ ಏನಂದರೆ ನಮ್ಮ ಫಸ್ಟ್ ವೀಡಿಯೋ ಹಾಕಿದ್ನಲ್ಲ ಅವತ್ತು ಯಾವುದು ಡೈಲಿ ವ್ಲಾಗ್ ಅಂತ ಹೇಳ್ಬಿಟ್ಟು 4045 ಅಲ್ಲ 5728 ಗಾಡಿದು ವೆಲ್ಡಿಂಗ್ ಕೆಲಸ ಮಾಡಿಸಿದಲ್ಲ ಗೈಸ್. ಆ ಗಾಡಿ ಅವತ್ತು ಕೆಲಸ ಆಗಿಲ್ಲ, ಕೆಲಸದ ವೆಲ್ಡಿಂಗ್ ಸೊಟ್ಟ ಮಾಡಿಬಿಟ್ಟಿದ್ರು ಗೈಸ್. ಅದರದ್ದು ವೆಲ್ಡಿಂಗ್ ಕರೆಕ್ಟಾಗಿ ಆಗಿಲ್ಲ. ಮತ್ತು ಅದರಿಂದ ಆ ಕಂಬಿ ಎಲ್ಲ ವೆಲ್ಡಿಂಗ್ ದೋಪಣೆಲ್ಲ ಅಲ್ಲೇ ಬಿಟ್ಟು ವೆಲ್ಡಿಂಗ್ ಶಾಪಲ್ಲೇ ಬಿಟ್ಟು ಅದಕ್ಕೆ ನಮ್ಮ ಅಕ್ರಮಣ್ಣ ಬಾಗ್ಲೂರಿಂದ ಇಂಡೋರ್ ಲೋಡ್ ಇತ್ತು ಗೈಸ್, ಮಾವಿನಕಾಯಿ ಲೋಡು. ಮಾವಿನಕಾಯಿ ಅರ್ಜೆಂಟ್ ಅಂತ ಕರ್ಕೊಂಡ್ರು ಗೈಸ್. 2 ದಿನ ಲೋಡ್ ಮಾಡಿದೆ ಗೈಸ್. 2 ದಿನ ಆಯಿತು. 2 ದಿನ ಯಾವ ಥರ ಅಂತ ಹೇಳಿದ್ರೆ ಅಲ್ಲೇ ಬಾಗ್ಲೂರು ಅವಳೆಲ್ಲ ಗೈಸ್, ಅದು ಗೊತ್ತಿಲ್ಲ. ಅಲ್ಲೇ ಮಾವಿನಕಾಯಿ ಇರುತ್ತಲ್ಲ, ಮಾವಿನಕಾಯಿ ಅಲ್ಲೇ ಕಿತ್ತುಬಿಟ್ಟು ಹಂಗೆ ಫ್ರೆಶ್ಶಾಗಿ ಲೋಡ್ ಮಾಡೋದು ಗೈಸ್. ಅಲ್ಲೇ ಫ್ರೆಶ್ಶಾಗಿ ಲೋಡ್ ಮಾಡ್ಕೊಂಡು ಮೊನ್ನೆ ಬಿಡ್ತು ಗೈಸ್. ನಿನ್ನೆ ರಾತ್ರಿ ಬಿಡ್ತು ಗೈಸ್ ಬೆಂಗಳೂರಿಂದ. ಮತ್ತು ಇಂಡೋರ್ಗೆ ಏನಾಯ್ತದೆ, ಇಂಡೋರ್ ಹೋಯ್ತು ಗೈಸ್. ಇಂಡೋರಲ್ಲಿ ಗಾಡಿ ಇದೆ ಗೈಸ್. ಇಂಡೋರಲ್ಲಿ ಇವಾಗ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ ನಮ್ಮ ಗಾಡಿ ಬ್ರೇಕ್ ಡೌನ್ ಆಗಿಬಿಡ್ತು. ಇಂಡೋರಿಂದ 300 ಕಿಲೋಮೀಟ್ರ್ ಇದ್ದಂಗೆ ಅಲ್ಲಿ ಗಾಡಿ ಬ್ರೇಕ್ ಡೌನ್ ಆಗಿಬಿಡ್ತು. ಅದು ರೀಸನ್ ಏನಂದರೆ ನಮ್ಮ ಗಾಡಿಗೆ ಇಬ್ಬರು ಡ್ರೈವರ್ ಬರ್ತಾಯಿದ್ರು. ಯಾರು ಒಂದು ಹೆಸರು ಬೇಡ, ಅವ್ರ ಹೆಸರು ಬೇಡ, ಅವ್ರ ಊರ ಹೆಸರು ಬೇಡ, ಇಬ್ಬರು ಅಣ್ಣ ತಮ್ಮಂದ್ರಿಬ್ಬರು ಅಂತ ಹೇಳ್ಬಿಟ್ಟು. ನಾನು 4045 ಗಾಡಿಯ ಇದು ಎಡ್ ಕ್ರ್ಯಾಕ್ ಬಂದಿದೆ ಅಂತ ಹೇಳಿದ್ನಲ್ಲ ಫಸ್ಟ್ ವೀಡಿಯೋದಲ್ಲಿ, ನಮ್ಮ ಗಾಡಿ ವೀಡಿಯೋದಲ್ಲಿ. ಆ ಗಾಡಿಯಲ್ಲಿ ಹೇಳಿದ್ನಲ್ಲ ಗೈಸ್, ಅದು ಎಡ್ ಕ್ರ್ಯಾಕ್ ಬಂದಿದೆ ಅಂತ ಹೇಳ್ಬಿಟ್ಟು 4045 ಗಾಡಿದು. ಅದು ಅಣ್ಣ ತಮ್ಮ ಇಬ್ಬರು. ಅಣ್ಣ ಬಂದುಬಿಟ್ಟು ನಮ್ಮ 5728 ಗಾಡಿ ಓಡಿಸ್ತಾ ಇದ್ದಿದ್ದು, ತಮ್ಮ ಬಂದುಬಿಟ್ಟು 4045 ಗಾಡಿ ಓಡಿಸ್ತಾ ಇದ್ದಿದ್ದು. ತಮ್ಮ ಬಂದುಬಿಟ್ಟು ಫುಲ್ಲು ರ್ಯಾಶ್ ಗೈಸ್. ಅದನ್ನ ಬಂದುಬಿಟ್ಟು ಫುಲ್ಲು ಗಾಡಿಯಲ್ಲಿ ಅಧ್ವಾನ ಮಾಡಿಬಿಟ್ಟೆ ಗೈಸ್. ಅದೊಂದು ನಮ್ಮ ಖರ್ಚು ಬಂತು. 1 ತಿಂಗಳು ಗಾಡಿ ಓಡಿಲ್ಲ. ಮತ್ತು ಒಂದು 15 ದಿನ ಶೋರೂಮಲ್ಲೇ ಇತ್ತು ಗೈಸ್. ಅದು 15 ದಿನ ಶೋರೂಮಲ್ಲೇ ಇತ್ತು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ ಆ ಗಾಡಿಯೆಲ್ಲ ರೆಡಿ ಆಯಿತು. ಮೊನ್ನೆ ವ್ಲಾಗ್ ನೋಡಿದ್ದೀರ ನೀವು. ನೋಡಿಲ್ಲ ಅಂದರೆ ಇವಾಗ ಹೋಗಿ ನೋಡಿ ಗೈಸ್ ಅದು ವ್ಲಾಗು. ಈ ಗಾಡಿಗೆ ಏನಾಗಿದೆ ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ, ನಾವು ಬೆಂಗಳೂರಲ್ಲಿ ಮಾಗಡಿಯಲ್ಲಿ ಲೋಡ್ ಮಾಡಿಸ್ಬಿಟ್ಟು ಮಾಗಡಿಯಿಂದ ಬಾಂಬೆಗೆ ಲೋಡ್ ಮಾಡಿಸಿದ್ದು ನಾವು ಅಪ್ಪ ಲೋಡ್ ಮಾಡಿಸ್ತಾಯಿದ್ರು. ಲೋಡ್ ಮಾಡಿಸೋವಾಗ ಏನು ಮಾಡೋರು ಅಂದರೆ ಡೀಸಲ್ಲು ಟೋಲ್ ನಾವೇ ಹಾಕಿರಿ, ಡೀಸೆಲ್ ನಾವೇ ಹಾಕ್ತಾಯಿದ್ರಿ. ಆ್ಯಡ್ ಬ್ಲೂ ಏನು ಮಾಡೋರು ಅಂದರೆ ಆ್ಯಡ್ ಬ್ಲೂ ಹಣ ಕಾಸು ಹಾಕೋಣ, ನಾವು ಆ್ಯಡ್ ಬ್ಲೂ ಹಾಕ್ಸ್ಕೊಂತೀರ ಅಂತ ಹೇಳ್ಬಿಟ್ಟು ಕಾಸು ಹಾಕ್ಸ್ಕೊಂಡವರು. ಒಂದು ಸಲ ಬಾಂಬೆಗೆ ಹೋಗಿ ಬಂದರೆ 2,000 ರೂಪಾಯಿ ಆ್ಯಡ್ ಬ್ಲೂ. ಒಂದು ಇವಾಗ ರೇಟ್ ಜಾಸ್ತಿ ಆಗಿದೆಯಲ್ಲ ಗೈಸ್, ಅದಕ್ಕೆ 2,000 ರೂಪಾಯಿ ಒಂದು ಬಕೆಟು ಆ್ಯಡ್ ಬ್ಲೂ. ಒಂದು ಬಕೆಟ್ ಆ್ಯಡ್ ಬ್ಲೂ ಬಂದುಬಿಟ್ಟು 2,000 ರೂಪಾಯಿ ಗೈಸ್. 2,000 ರೂಪಾಯಿ ಏನು ಮಾಡೋರು ಅಂತ ಹೇಳಿದ್ರೆ ಇದಿತ್ತಲ್ಲ, 2,000 ರೂಪಾಯಿ ಹಾಕಬೇಕಾದ್ರೆ ಯಾವುದೋ ಒಂದು ಲೋಕಲ್ ಮೆಕ್ಯಾನಿಕ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಆ್ಯಡ್ ಬ್ಲೂ ಇರುತ್ತಲ್ಲ, ಆ್ಯಡ್ ಬ್ಲೂ ಕನೆಕ್ಷನ್ ಕಿತ್ತಾಕ್ಬಿಟ್ಟವ್ರು ಗೈಸ್. ಯಾವ ಥರ ಗೈಸ್ ಅವರೆಲ್ಲ ಅಣ್ಣ ತಮ್ಮ ಇಬ್ಬರು. ಅವರಿಂದ ನಮ್ಗೆ ಎಷ್ಟು ಲಾಸ್ ಗೈಸ್ ಗೊತ್ತು ಗೈಸ್. ಮತ್ತು ನಮ್ಮ ದುಡ್ಡು ಎತ್ಕೊಂಡು ಹೋಗ್ಬಿಟ್ರು. 2 ಗಾಡಿದು ಅಡ್ವಾನ್ಸ್ ಹಾಕ್ಸ್ಕೊಂಡ್ರು. ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಬರ್ದಿರೋ ಹೊರಟಿದ್ರು. ನಾವು ಅವನ್ನೇನು ಕೇಳಿಲ್ಲ, ನಾವು ಅದೇ ಥರ ಮಾಡಿದ್ದೀರಿ. ಅವ್ರು ಏನು ಮಾಡೋರು ಅದು ಡಬಲ್ ನಾವು ಮಾಡಿದ್ದೀರಿ. ಯಾವ ಥರ ಹಿಂಸೆ ಕೊಟ್ಟರು ಗೈಸ್ ಗೊತ್ತಾ ಗೈಸ್ ನಮ್ಗೆ. ಅವರು ಸರಿಯಾಗಿ ಹಿಂಸೆ ಕೊಟ್ಟರು. ನಾವು ಅದಕ್ಕೆ ಅವ್ರು ಬಿಟ್ಟಿಲ್ಲ, ಅವ್ರಿಗೂ ಹಿಂಸೆ ಕೊಟ್ಟಿದ್ದೀವಿ ನಾವು. ಅವ್ರು ಏನು ಮಾಡಿದ್ರೆ ಅಂದರೆ ಆ್ಯಡ್ ಬ್ಲೂ ನಾವು ಕಾಸು ಕೊಟ್ಟಾಗ ಅವ್ರ ಮನೆ ಖರ್ಚು ಮಾಡ್ಕೊಂಬಿಟ್ಟು ಮೆಕ್ಯಾನಿಕ್ ಶಾಪ್ ಇರುತ್ತೆ, ಮೆಕ್ಯಾನಿಕ್ ಶಾಪಲ್ಲಿ ಆ್ಯಡ್ ಬ್ಲೂದು ಇದೇ ಕಟ್ ಮಾಡಿಬಿಟ್ಟಾರೆ ಗೈಸ್. ಆ್ಯಡ್ ಬ್ಲೂ ಕುಡಿತಾ ಇದ್ದಂಗೆ ಅದೇನು GPS ಸಿಸ್ಟಮ್ ಎಲ್ಲ ಆಗಿಬಿಟ್ಟು ಅದೇನು ಸೆಟ್ಟಿಂಗ್ ಎಲ್ಲ ಮಾಡಿಬಿಟ್ಟು ಆ್ಯಡ್ ಬ್ಲೂ ಆಗ್ದಂಗೆ ಮಾಡಿಬಿಟ್ಟವ್ರೆ. ಮತ್ತು ನಮ್ಮ ಅಕ್ರಮಣ್ಣ ಒಂದು 2 ದಿನ ರಜೆ ತಗೊಂಡಿದ್ರು ಗೈಸ್. ಒಂದು 15 ದಿನ ರಜೆ ತಗೊಂಡಿದ್ರು. 15 ದಿನದಲ್ಲಿ ಈ ಥರ ಎಲ್ಲ ಆಯಿತು ಗೈಸ್. ನಮ್ಮ ಗಾಡಿಗೆ 2 ಗಾಡಿಗೂ ಈ ಥರ ಆಯಿತು. ಏನಂತ ಹೇಳಿದ್ರೆ 15 ದಿನ ತಿರ್ಗಿ ಅಕ್ರಮಣ್ಣ ಬಂದಮೇಲೆ 2 ಟ್ರಿಪ್ ನಾನು ಹೋಗಿದ್ನಲ್ಲ ಬಾಂಬೆಗೆ. ಆ ಟ್ರಿಪ್ಪಲ್ಲೂ ಅಷ್ಟೇ ಆ್ಯಡ್ ಬ್ಲೂ ಕೊಡ್ತಿಲ್ಲ. ಮತ್ತು ನೋಡಿದಾಗ ಏನಾಯಿತು ಅಂತ ಹೇಳಿದಾಗ ಅಕ್ರಮಣಕ್ಕೆ ಕೇಳಿದಾಗ ಯಾಕಂದ್ರೆ ಆ್ಯಡ್ ಬ್ಲೂ ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ಆಮೇಲೆ ಶೋರೂಮ್ಗೆ ಎತ್ಕೊಂಡೋಗಿ ನೋಡಿಸಿದಾಗ ಆ್ಯಡ್ ಬ್ಲೂ ಇದೇ ಕಟ್ ಮಾಡಿಬಿಟ್ರೆ ಗೈಸ್. ಅದೇನೋ ಈ ಸಿಸ್ಟಮ್ ಹಾಕ್ಬಿಟ್ಟು ಆ್ಯಡ್ ಬ್ಲೂ ಇದು ಮಾಡ್ದಂಗೆ ಮಾಡಿಬಿಟ್ಟಾರೆ. ಅವ್ರು ಶೋರೂಮ್ ಅವ್ರು ಹೇಳಿದ್ರು, ಆ ಈ ಥರ ಮಾಡಿದ್ರೆ ಇದು ಬರುತ್ತಲ್ಲ, ವಾರಂಟಿ ಬರುತ್ತಲ್ಲ, ಗಾಡಿ ವಾರಂಟಿ ಯಾರಿಗೂ ಬರೋಲ್ಲ ಆ ಥರ ಹೇಳಿದ್ರು ಗೈಸ್. ಅದಕ್ಕೆ ಅಂತ ಹೇಳ್ಬಿಟ್ಟು ಅದೆಲ್ಲ ಆಯಿತು. ಮತ್ತು ಬಾಂಬೆಯಿಂದ ಬೆಂಗಳೂರಿಗೆ ಬಂದರೆ ಗೈಸ್. ಮತ್ತು ನಾವು ಅದಾದಮೇಲೆ ಮತ್ತೆ ಇನ್ನೊಂದು ಟ್ರಿಪ್ಪು ಅರ್ಜೆಂಟ್ ಹೊಡಿತು ಅಂತ ಹೇಳ್ಬಿಟ್ಟು ಮತ್ತೆ ಬೆಂಗಳೂರಿಂದ ಮತ್ತೆ ಬಾಂಬೆಗೆ ಹೋಯ್ತು ಗೈಸ್. ಆಮೇಲೆ ಬಂದಮೇಲೆ ಮನೆ ದೋಪಣ ಮಾಡಿಸಿದ್ರಲ್ಲ ಅದು